ಕುಂಜಾರುಗಿರಿ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿದ್ದೀವಿ. ಪರಶುರಾಮ ದೇವರು ಸಾಕ್ಷಾತ್ ದುರ್ಗೆಯ ರೂಪದಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠೆ ಮಾಡಿದರು. ಅಂದರೆ ಅದನ್ನು ದೇವರಿಂದಲೇ ದೇವರ ಪ್ರತಿಷ್ಠೆ ಆದ ವಿಶೇಷ. ಉಡುಪಿಯ ಕೃಷ್ಣನ ದರ್ಶನ, ದುರ್ಗಾದೇವಿಯ ಸಂದರ್ಶನ, ಆಚಾರ ಮಧ್ವರ ಪಾದಗಳ ದರ್ಶನ, ಇದನ್ನು ನಾವು ಮಾಡಿದರೆ ಇಡೀ ಭೂಮಂಡಲವನ್ನೇ ಪ್ರದಕ್ಷಿಣೆ ಮಾಡೋಷ್ಟು ಪುಣ್ಯ ಸಿಗುತ್ತೆ ಅಂತ. ಹಾಲನ್ನ ಹೆಪ್ಪಾಕಿದಾಗ ಅದು ಮೊಸರಾಗತ್ತೆ, ಹೇಗೆ ಪರಿವರ್ತನೆ ಆಗುತ್ತೆ. ಮತ್ತು ಆ ಮೊಸರಿನಿಂದ ನಾವು ಬೆಣ್ಣೆಯನ್ನು ಮಾಡ್ತೇವೆ, ಆ ಬೆಣ್ಣೆಯಿಂದ ತುಪ್ಪವನ್ನು ಮಾಡ್ತೇವೆ. ಈ ಪರಿವರ್ತನೆಯೇ ಆ ಪರಮಾತ್ಮನ ಸ್ವರೂಪ. ಜಯ ಜಯ ದುರ್ಗೆ ಜಯ ಜಯ ದುರ್ಗೆ ದುರ್ಗಾದೇವಿ ಶರಣಂ. ಜಯ ಜಯ ದುರ್ಗೆ ಜಯ ಜಯ ದುರ್ಗೆ ದುರ್ಗಾದೇವಿ ಶರಣಂ. ಹಾಯ್, ಹೆಲೋ, ನಮಸ್ಕಾರ. ನಾವಿವತ್ತು ಉಡುಪಿಯಿಂದ ಸುಮಾರು 10ರಿಂದ 11 ಕಿಲೋಮೀಟರ್ ದೂರ ಬಂದರೆ ಕುಂಜಾರುಗಿರಿ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ರಾಘವೇಂದ್ರ ಭಟ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ, ವಿಶೇಷವಾದಂಥ ವಿಚಾರಗಳನ್ನು ತಿಳಿಸ್ಲಿಕ್ಕೆ. ನಮಸ್ಕಾರ ಆಚಾರ್ಯ. ಈ ದುರ್ಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಪರಶುರಾಮ ಅಂತ ನಾವು ಕೇಳಿದ್ದೀವಿ. ಇದ್ರ ಬಗ್ಗೆ ತಾವು ತಿಳಿಸ್ಬೋದಾ? ಆಗ್ಬೋದು. ಶ್ರೀಹರಯೇ ನಮಃ, ಶ್ರೀ ಗುರುಭ್ಯೋ ನಮಃ. ಭಗವಂತನ ದಶಾವತಾರಗಳಲ್ಲಿ ಪರಶುರಾಮ ಅವತಾರವು ಒಂದು. 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟಶಕ್ತಿಯರನ್ನೆಲ್ಲ ಸಂಹಾರ ಮಾಡ್ತಾರೆ. ಕಾಲಾಂತರದಲ್ಲಿ ಪರಶುರಾಮ ದೇವರಿಗೆ ಇದಕ್ಕಾಗಿ ಏನಾದರೂ ಪರಿಹಾರ ಮಾಡಬೇಕೆಂಬಂತ ಯೋಚನೆ ಬರ್ತದೆ. ತನ್ನ ತಾಯಿಯಾಗಿರತಕ್ಕಂತಹ ರೇಣುಕಾದೇವಿಯನ್ನು ಕೇಳ್ತಾರೆ. ಆಗ ತಾಯಿಯವರು ಭೂದಾನವನ್ನು ಮಾಡಿದರೆ ಇನ್ನೆಲ್ಲ ದೋಷಗಳೆಲ್ಲ ಪರಿಹಾರ ಆಗಿ ಮುಂದಕ್ಕೆ ಒಳ್ಳೆಯದಾಗ್ತದೆ ಎಂಬುದಾಗಿ ತಿಳಿಸ್ತಾರೆ. ಮುಂದೆ ಪರಶುರಾಮ ದೇವರು ಭೂಮಿಯನ್ನು ಅರಸ್ತಾ ಮುಂದೆ ಹೋಗ್ತಾರೆ. ಯಾರಿಂದಲೂ ಅವರಿಗೆ ಸರಿಯಾದಂತಹ ಒಂದು ಪ್ರತಿಕ್ರಿಯೆ ಸಿಗುವುದಿಲ್ಲ. ಕೊನೆಗೆ ಸಮುದ್ರಕ್ಕೆ ರಾಜನಾಗಿರುವಂಥ ವರುಣದೇವರನ್ನು ಹೋಗಿ ಕೇಳಬೇಕು ಅಂತ ತೀರ್ಮಾನ ಮಾಡಿ ವರುಣದೇವರಲ್ಲಿ ಹೋಗಿ ಕೇಳ್ತಾರೆ. ವರುಣದೇವರು ಒಪ್ಪಿಗೆಕೊಟ್ಟಂತೆ ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗಿರತಕ್ಕಂತಹ ಸಮುದ್ರ ಭಾಗವನ್ನು ತನ್ನ ತಪಶಕ್ತಿಯಿಂದ ಭೂಮಿಯನ್ನಾಗಿ ಮಾಡ್ತಾರೆ. ಅದರಿಂದ ಗೋಕರ್ಣದಿಂದ ಕನ್ಯಾಕುಮಾರಿಯಾಗಿರುವಂಥ ಈ ಜಲಭಾಗವು ಭೂಮಿಯಾಗಿ ಪರಿವರ್ತನೆಯಾಗಿ ಪರಶುರಾಮ ಕ್ಷೇತ್ರ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆಯಿತು. ಈ ಕ್ಷೇತ್ರ ಮುಂದೆ ಈ ಕಲಿಯುಗ ಆರಂಭ ಆಗ ಪರಶುರಾಮ ದೇವರಿಗೆ ಇಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಬೇಕು ಎಂಬಂಥ ಒಂದು ಆಲೋಚನೆ ಬಂದಾಗ ವಿಂಧ್ಯವಾಸಿನ್ಯೇ ನಮಃ ಎಂಬುದಾಗಿ ದುರ್ಗಾಸ್ತೋತ್ರದಲ್ಲಿದೆ. ವಿಂಧ್ಯ ಪರ್ವತದಿಂದ ದುರ್ಗಾದೇವಿಯನ್ನು ಇಲ್ಲಿಗೆ ತಂದು ಈ ಗಿರಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ದೇವರ ಪ್ರತಿಷ್ಠೆ ಮಾಡುವಾಗ ದೇವತೆಗಳೆಲ್ಲ ವಿಮಾನದಲ್ಲಿ ಬರ್ತಾರೆ. ರಾವಣನು ಹಿಂದೆ ವಿಮಾನದಲ್ಲಿ ಓಡಾಡ್ತಾ ಇದ್ದ ಎಂಬುದಾಗಿ ಐತಿಹ್ಯ ಇದೆ. ವಿಮಾನದಲ್ಲಿ ಬಂದು ಇಲ್ಲಿ ದೇವರ ಪ್ರತಿಷ್ಠೆ ಆಗುವ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ದೇವತೆಗಳು ಇಲ್ಲಿಗೆ ವಿಮಾನದಲ್ಲಿ ಬಂದದರಿಂದ ವಿಮಾನಗಿರಿ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆಯಿತು. ದೇವರ ಪ್ರತಿಷ್ಠಾಪನೆ ಆದಮೇಲೆ ಪರಶುರಾಮರಿಗೆ ಇಲ್ಲಿ ನೀರು ಸಿಗಲಿಲ್ಲ. ಪರಶುರಾಮದೇವರು 4 ಆಯುಧ ಇತ್ತು. ಪರಶು, ಧನುರ್ಬಾಣ, ಗದಾ ಎಂಬುದಾಗಿ ತನ್ನ ಪವಿತ್ರವಾಗಿರತಕ್ಕಂಥ ಆಯುಧಗಳಿಂದ ಬೆಟ್ಟದ ಮೇಲೆಯೇ 4 ತೀರ್ಥಗಳನ್ನು ಪರಶುರಾಮದೇವರು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಗದಾತೀರ್ಥ ಮತ್ತು ಬಾಣತೀರ್ಥ ಇದರ ಬೆಟ್ಟ ಸನಿಹದಲ್ಲೇ ಇದೆ. ಈಗೂ ಕೂಡ ದೇವರ ಪೂಜೆಗೆ, ಅಭಿಷೇಕಕ್ಕೆ, ನೈವೇದ್ಯಕ್ಕೆ
ಸೀದಾ ನೀರೇನು ತಂದು ಉಪಯೋಗ ಮಾಡೋದು. ಈಗೂ ಸಂಪ್ರದಾಯ ಈಗಲೂ 5,000 ವರ್ಷಗಳು ನಡೀತಾ ಬಂದಿದೆ ಇಷ್ಟವರೆಗೆ. ಮುಂದೆ ಮಧ್ವಾಚಾರ್ಯರು ದ್ವೈತ ಮತ ಸಂಸ್ಥಾಪಕರು ಅವರು ಪರಶುರಾಮ ದೇವರು ಇದನ್ನು ಪವಿತ್ರ ಮಾಡಿದಂಥ ಜಾಗ ಪರಶುರಾಮ ಸೃಷ್ಟಿ, ಅದನ್ನು ತಾನು ಇಲ್ಲೇ ಅವತಾರ ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡಿ ಪವಿತ್ರಂ ಪಾಜಕಾಕ್ಷೇತ್ರಂ ಎಂಬ ವಾದಿರಾಜ ವೃತ್ತಿಯಂತೆ ಇಲ್ಲಿ ಪಾಜಕಾಕ್ಷೇತ್ರ ಅವತಾರ ಮಾಡ್ತಾರೆ. ಅಂದರೆ ಮಧ್ವಾಚಾರ್ಯರು ಇಲ್ಲಿ ಬಂದು ಇಲ್ಲಿ ಇದ್ದು ನಂತರ ಪಾಚಕಕ್ಕೆ ಹೋಗಿದ್ದು ಅಂತ ಪ್ರತೀತಿ ಇದೆಯಾ ಅಥವಾ ಹೆಂಗೆ? ಪಾಜಕದಲ್ಲಿ ಅವತಾರ ಮಾಡಿದ್ದೆ ಅಲ್ಲಿ. ಹೌದು, ಬಟ್ ಇಲ್ಲಿ ಪರಶುರಾಮ ದೇವರ ಒಂದು ಸನ್ನಿಧಾನದಲ್ಲಿ ಇರುವುದರಿಂದ ಇಷ್ಟು ಒಂದು ಒಳ್ಳೆ ಭೂಮಿಯಲ್ಲಿ ಎಲ್ಲಿಯೂ ಇಲ್ಲ ಅಂತ ಅವರದ್ದು ಮತ. ಹಾಗೆ ಇಲ್ಲಿದ್ರೆ ಮಧ್ವಾಚಾರ್ಯ ಕೂಡ ಬೇರೆ ಕಡೆಯೂ ಅವತಾರ ಮಾಡ್ಬೋದಿತ್ತು. ಈ ಕರಾವಳಿ ಭಾಗವನ್ನೇ ಹಾಕೊಂಡು ಮಾಡೋದು ಅದು ಪರಶುರಾಮ ಸೃಷ್ಟಿ ಇದು ಅಂತ. ಪರಶುರಾಮ ಅಂದರೆ ಭಗವಂತರ ಸನ್ನಿಧಾನ ಅಲ್ವಾ, ಪರಶುರಾಮ ದೇವರು ದೇವರದ್ದು ಒಂದು ರೂಪ ಅಲ್ವಾ, ಹಾಗಾಗಿ ಇಲ್ಲಿ ಹಾಕಿ ಮಾಡ್ಕೊಂಡಿರ್ಬೋದು ಅಂತ ಅವರ ಅಭಿಪ್ರಾಯ ನಾವು ಹೇಳೋದು. ಹೌದು, ಇಷ್ಟು ವಿಶಾಲವಾದ ಜಾಗ ಮತ್ತು ಇಂಥ ಒಂದು ಜಾಗದಲ್ಲಿ ನೆಲೆಸಿರುವಂಥ ದೇವಿ, ಈ ದೇವಿಗೆ ವಿಶೇಷವಾದಂಥ ಪೂಜಾ ಕ್ರಮಗಳು ಇರಬಹುದು ಅಲ್ವಾ, ತಿಳಿಸ್ಬೋದಾ? ದುರ್ಗಾದೇವಿಯನ್ನು ಇಲ್ಲಿ ಕನ್ಯಕಾ ಸ್ವರೂಪದಲ್ಲಿ ನಾವು ಆರಾಧನೆ ಮಾಡೋದು. ಕೃಷ್ಣನ ಸಹೋದರಿ ಎಂಬುದಾಗಿ ನಮ್ಮ ಭಾವನೆ. ಕೃಷ್ಣನಿಗೂ ಆ ಅವತಾರದಲ್ಲಿ ಮದುವೆ ಇಲ್ಲ ಅಲ್ವಾ, ಇವಳು ಕೂಡ ಕನ್ಯಕೆ ಆಗಿ ಕಂಸನನ್ನು ತುಳಿದು ಆಕಾಶಕ್ಕೆ ಹೋದವಳು. ಅಂತಹ ವಿಂಧ್ಯ ವಾಸನೆ ಆಗಿರತಕ್ಕಂಥ ದುರ್ಗೆಯನ್ನೇ ಪರಶುರಾಮದೇವರು ಇಲ್ಲಿ ಬಂದು ಪ್ರತಿಷ್ಠೆ ಮಾಡಿದ್ದು ಕನ್ಯಕಾ ಸ್ವರೂಪ ಎಂಬುದಾಗಿ ನಮ್ಮ ಚಿಂತನೆ. ಮತ್ತು ಬೆಳಿಗ್ಗಿನ ಒಂದು ಪೂಜೆಗೆ ಅಂದರೆ ಬೆಳಿಗ್ಗೆಯಲ್ಲಿ 3 ಪೂಜೆಗಳು ನಡೀತದೆ. ಒಂದು ಪ್ರಾತಃ ಕಾಲ ನಿರ್ಮಲ ವಿಸರ್ಜನೆ ಆದ ಕೂಡಲೇ ಒಂದು ಪೂಜೆ, ಆಮೇಲೆ ಉಷಕ್ಕಾಲ ಪೂಜೆ ಅಂತ ಅದು ಮೊದಲ ಪೂಜೆ ಅಲ್ವಾ, ಅದಕ್ಕೆ ನೈವೇದ್ಯ ಇತ್ಯಾದಿಗಳು ಉಂಟು. ಆದರೆ ಪೂಜೆಯನ್ನು ಇಲ್ಲಿ ಗೃಹಸ್ಥರೇ ಮಾಡಬೇಕೆಂಬುದು ಒಂದು ವಿಶೇಷ ಇಲ್ಲಿದ್ದು. ಮತ್ತು ಬೆಳಗ್ಗಿನ ಮಹಾಪೂಜೆ ಆಗುವವರೆಗೆ ಪೂಜೆ ಮಾಡುವ ಅರ್ಚಕರು ಮತ್ತು ಶಾಂತಿ ಮಾಡುವವರು ಆಹಾರ ತಗೊಳ್ಳಿಕ್ಕಿಲ್ಲ. ಹಿಂದಿನ ಕಾಲದಲ್ಲಿ ಮಧ್ಯಾಹ್ನದವರೆಗೆ ಪೂಜೆ ನಡೀತಿತ್ತು. ಈಗ ಎಲ್ಲ ಈಗಿನ ಕಾಲಕ್ಕೆ ಅನುಕೂಲವಾಗಿ ಬೆಳಿಗ್ಗೆ ನಾವು 4 ಗಂಟೆಗೆ ಪೂಜೆಯನ್ನು ಶುರು ಮಾಡಿ 9 ಗಂಟೆ ಹೊತ್ತಿಗೆ ನಾವು ಮಹಾಪೂಜೆಯನ್ನು ಮುಗಿಸ್ತೇವೆ. ಮತ್ತು ಎಲ್ಲ ಹೊರಗಡೆಯಿಂದ ಭಕ್ತಾದಿಗಳ ಮಂಗಳಾರತಿಗಳೆಲ್ಲ ಹೊರಗಡೆಯಿಂದ ನಡೀತವೆ. ಉತ್ಸವಗಳು ಆ ಥರದ್ದೇನಾದರೂ ನಡೆಯುತ್ತಾ? ವಿಶೇಷ ನಮಗೆ ಕಾಣೋದು ಸಿಂಹ ಮಾಸ ಅಂದರೆ ಸೌರ ಮಾಸ, ಚಾಂದ್ರ ಮಾಸ ಶ್ರಾವಣ. ಸೌರ ಮಾಸದ 4 ಕೆಲವೊಂದು ಸಲ 5 ಶುಕ್ರವಾರ ಬರ್ತದೆ. ಶುಕ್ರವಾರದಂದು ಕರಿಬೇಕಂತಿಲ್ಲ. ಇಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 9 ಗಂಟೆವರೆಗೆ ಜನ ನಿರಂತರ ಬರ್ತಾ ಇರ್ತಾರೆ. ಎಲ್ಲಿಂದ ಬರ್ತಾರೆ ಹೇಗೆ ಬರ್ತಾರೆ ಕೇಳಲಿಕ್ಕಿಲ್ಲ. ಅದರಿಂದ ಆ ಸಿಂಹ ಮಾಸದಲ್ಲಿ ಒಂದು ವಿಶೇಷವಾಗಿ ಶುಕ್ರವಾರಗಳಂದು ದೇವಿಗೆ ಒಂದು ಪೂಜೆಯನ್ನು ಸಲ್ಲಿಸಿದರೆ ಒಳ್ಳೆಯದಾಗುತ್ತೆ ಎಂಬುದಾಗಿ ಜನರ ಭಾವನೆ. ಮತ್ತೊಂದು ವಿಷಯವೂ ಉಂಟು ಅದರಲ್ಲಿ. ಏನು ಹೇಳಿದರೆ, ಈ ಮದುವೆ ಆದ ದಂಪತಿಗಳೆಲ್ಲ ಬಂದು ಅಲ್ವಾ ದೇವಿಗೆ ಏನು ಹೇಳಿದ್ರೆ ಕುಂಕುಮ, ಅರಸಿನ, ಸೌಭಾಗ್ಯ ದ್ರವ್ಯಗಳ ಬಾಗಿಯನ್ನೆಲ್ಲ ಅರ್ಪಿಸಿ ಅಲ್ವಾ, ಮತ್ತು ದೇವ ದರ್ಶನ ಮಾಡಿ ಹೊರಗೆ ಹೋಗುವಾಗ ಆ ಮುತ್ತೈದೆಯವರು ಬಳೆ ಇಟ್ಕೊಂಡು ಅದೇ ಬಳೆ ಅಂಗಡಿಗಳೇ ಬರ್ತದೆ ಅದಕ್ಕೆ ಆ ದಿನದಲ್ಲಿ. ಅವರ ಸೌಭಾಗ್ಯ ಜಾಸ್ತಿ ಆಗ್ತದೆ ಎಂಬುದಾಗಿ ಒಂದು ಎಲ್ಲರ ಐತಿಹ್ಯ, ಒಂದು ಪ್ರತೀತಿ ಅಲ್ವಾ. ಮತ್ತು ಮುಂದೆ ನವರಾತ್ರಿ ಬರ್ತದೆ. ಆಗ ದಿನವೂ ಕೂಡ 9 ಬಗೆಯಲ್ಲಿ ದುರ್ಗೆಯನ್ನು ನಾವು ಅಲಂಕಾರ ಮಾಡ್ತೇವೆ. ಅಲಂಕಾರ ವಿಶೇಷವಾಗಿ ಅಂದರೆ ದುರ್ಗಾದಿ ಮೂಲ ರೂಪ ಆರ್ಯಾ ದುರ್ಗ, ಆಮೇಲೆ ಭಗವತಿ ದುರ್ಗ, ಆಮೇಲೆ ಕುಮಾರಿ ದುರ್ಗ, ಆಮೇಲೆ ಅಂಬಿಕಾ ದುರ್ಗ, ಆಮೇಲೆ ಮಹಿಷಮರ್ದಿನಿ ದುರ್ಗ, ಚಂಡಿಕಾ ದುರ್ಗ, ಸರಸ್ವತಿ ದುರ್ಗ, ವಾಗ್ದೇವಿ ಅಂತ 9 ರೂಪಗಳಲ್ಲಿ ನಾವು ಇಲ್ಲಿ ಆರಾಧನೆ ಮಾಡ್ತೀವಿ ಅಲ್ವಾ. ಬೇರೆ ಬೇರೆ ದಿನಕ್ಕೆ ಒಂದೊಂದು ಅಲಂಕಾರ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಮಹಾಪೂಜೆಗಳು, ಪ್ರಸನ್ನ ಪೂಜೆಗಳು, ಆಮೇಲೆ ರಾತ್ರಿಯಲ್ಲಿ ಕಲ್ಪೋಕ್ತ ಪೂಜೆಗಳು ನಡೀತದೆ. ನವರಾತ್ರಿ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಕನ್ಯಕಾ ಪೂಜೆ ಇದೆ. ಎಲ್ಲ ಕಡೆಯೂ ಒಂದು ಕನ್ಯಕೆಯನ್ನು ಪೂಜೆ ಮಾಡ್ತಾರೆ ಸಾಮಾನ್ಯವಾಗಿ. ಇಲ್ಲಿ ಹಾಗಲ್ಲ, ನಮಗೆ ಎಷ್ಟು ಪ್ರಾಪ್ತಿ ಆಗ್ತದೆ ಅಷ್ಟು ಕನ್ಯಕೆಯರನ್ನು ನಾವು ಒಂದು ಕೂತ್ಕೊಳಿಸಿ ಅವರನ್ನು ವಿಶೇಷವಾಗಿ ಅವರಿಗೆಲ್ಲ ಮಂಗಳ ದ್ರವ್ಯಗಳು ಕೊಟ್ಟು ಆರಾಧನೆ ಮಾಡೋದು ಇಲ್ಲಿ ಒಂದು ವಿಶೇಷ. ಕನ್ಯಕೆ ಎಂಬಂಥ ಒಂದು ದೇವರ ಸನ್ನಿಧಾನವನ್ನು ಇಟ್ಟುಕೊಂಡು ಮಾಡತಕ್ಕಂಥ ಪೂಜೆ ಅಂತ ಕರಿಬಹುದೇನೋ ಅದಕ್ಕೆ. ಪ್ರತಿ ವರ್ಷ ಇಲ್ಲಿ ಬಹಳ ವಿಜೃಂಭಣೆಯಿಂದ ವರ್ಷಕ್ಕೊಮ್ಮೆ ಒಂದು ರಥೋತ್ಸವ ಅಂತ ನಡೆಯುತ್ತೆ, ಅದನ್ನು ಜಾತ್ರೆ ಕೂಡ ನಡೆಯುತ್ತೆ. ಸೊ ಅದ್ರ ಬಗ್ಗೆ ತಾವು ತಿಳಿಸ್ಬೋದಾ? ಮಾಘ ಮಾಸದ ಹುಣ್ಣಿಮೆ ಮರುದಿವಸ ಇಲ್ಲಿ ವಾರ್ಷಿಕ ಜಾತ್ರೆ ನಡೀತದೆ. ಕರಾವಳಿ ಸಂಪ್ರದಾಯದಂತೆ ಬಲಿ ಎಂಬಂಥದ್ದು ವಿಷಯ ಉಂಟು. ದೇವರನ್ನು ಅಂದರೆ ಅಲ್ಲಿ ಉತ್ಸವ ಮೂರ್ತಿ ಅಂತ ಒಂದು ಇರ್ತದೆ. ಉತ್ಸವ ಮೂರ್ತಿ ಹೊರಗೆ ತಂದು ವಿಶೇಷ ವಾದ್ಯಗಳಿಂದ ಆ ದೇವರನ್ನು ಒಂದು ಪ್ರದಕ್ಷಿಣೆ ಎಲ್ಲ ಬರಲಿಕ್ಕೆ ಉಂಟು. ಅದಕ್ಕೆ ಬಲಿ ಅಂತ ಕರೀತಾರೆ. ಆಮೇಲೆ ರಥವನ್ನು ಕಟ್ಟಿರ್ತಾರೆ ಉಡುಪಿಯಲ್ಲಿ ನಾವು ಕಾಣುವ ಹಾಗೆ. ಆ ರಥದ ಮೂಲಕ ದೇವರನ್ನು ಕುತ್ತುಗೊಳಿಸಿ ರಾತ್ರಿಗೆ ವಾರ್ಷಿಕ ಜಾತ್ರೆ ನಡೀತದೆ. ಅನ್ನದಾನಗಳು ಇತ್ಯಾದಿಗಳು ಕೂಡ ಆ ಸಮಯದಲ್ಲಿ ನಡೀತದೆ. ಸಾವಿರಾರು ಜನರಲ್ಲಿ ಬಂದು ನೆರೆದು ಆ ಜಾತ್ರೆಯ ಸವಿಯನ್ನು ಅನುಭವಿಸ್ತಾರೆ. ಅದೇ ಮಾಘ ಮಾಸದ ಅಮಾವಾಸ್ಯೆಯಂದು ರಾಶಿ ಪೂಜೆ ಅಂದರೆ ಮೇಷ ವೃಷಭ ಇತ್ಯಾದಿಗಳು 12 ರಾಶಿಗಳು ಎಲ್ಲ ರಾಶಿಗಳ ಪೂಜೆಯನ್ನು ಕೂಡ ಇಲ್ಲಿ ವಿಶೇಷವಾಗಿ ಅಮಾವಾಸ್ಯೆಯಂದು 24 ಗಂಟೆಗಳಲ್ಲಿ ಕೂಡ ಅದನ್ನು ಕೂಡ ವಿಶೇಷವಾಗಿ ನಾವು ನಡೆಸೋದು ಇಲ್ಲಿಯ ಸಂಪ್ರದಾಯ. ಇಲ್ಲೊಂದು ಮತ್ತೊಂದು ವಿಶೇಷ ಇದೆ.
ಎಲ್ಲ ಕಡೆ ಋಷಿಮುನಿಗಳು ದೇವರನ್ನು ಪ್ರತಿಷ್ಠೆ ಮಾಡಿದ್ರು ಅಲ್ವಾ. ಪರಶುರಾಮ ದೇವರು ಸಾಕ್ಷಾತ್ ದುರ್ಗೆಯ ರೂಪದಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠೆ ಮಾಡಿದರು. ಅಂದರೆ ಒಂದು ದೇವರಿಂದಲೇ ದೇವರ ಪ್ರತಿಷ್ಠೆ ಇಲ್ಲಿಯ ವಿಶೇಷ, ಕ್ಷೇತ್ರ ವಿಶೇಷ ಅಂದರೆ. ಇಲ್ಲಿ ನಮಗೆ ಪರಶುರಾಮನ ಗುಹೆ ಇಲ್ಲಿದೆ ಅಂತ ನಾವು ಕೇಳಿದ್ವಿ. ಪರಶುರಾಮ ದೇವರ ಒಂದು ಪರಶುರಾಮ ಗುಹೆ ಅಂತ ಇಲ್ಲಿ ದೇವಸ್ಥಾನದ ಪೂರ್ವ ಭಾಗದಲ್ಲಿ ಅದರ ಒಂದು ಮುಖವನ್ನು ನಾವು ಕಾಣ್ಬೋದು ಅಷ್ಟೇ. ಆ ಗುಹೆ ಮುಂದಕ್ಕೆ ಹೋಗಿ ಸುಮಾರು 1 ಕಿಲೋಮೀಟರ್ ಮುಂದೆ ಹೋಗಿ ಅಲ್ಲಿ ಪರಶುರಾಮ ದೇವರೇ ಒಂದು ಸ್ಥಳದಲ್ಲಿ ಸುವರ್ಣಮಯವಾಗಿರತಕ್ಕಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡು ನಿತ್ಯವೂ ಸನ್ನಿಧಾನರಾಗಿ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಎಂಬುದಾದ ಪ್ರತೀತಿ. ಇದು ಏನು ಅಂತ ನಮಗೆ ಕುತೂಹಲ ಇರೋ ಸಹಜವೇ. ಒಬ್ಬರು ವಿಪ್ರೋತ್ತಮರು ಇದೇ ಹಳ್ಳಿಯಲ್ಲಿ ಕೃಷಿ ಮಾಡ್ತಾಯಿದ್ರು. ಒಂದು 200-300 ವರ್ಷಗಳಿಂದ ನಡೆದ ಘಟನೆ. ದಿನಾಲೂ ಅವರ ಪೈರನ್ನು ತಿನ್ನಲಿಕ್ಕೆ ಒಂದು ದನ ಬರ್ತಾ ಇತ್ತು. ಇದು ಬಿಟ್ಟರೆ ನಮಗೆ ಅನ್ನಕ್ಕೂ ಕೂಡ ಕಷ್ಟ ಆಗ್ತದೆ ಎಂಬುದಾಗಿ ತಿಳಿದು ದನವನ್ನು ಅಟ್ಟಿಸಿಕೊಂಡು ಹೋಗ್ತಾರೆ. ಒಂದು ದಿವಸ ಹೋದಂಥ ದನ ಸೀದಾ ಇವರನ್ನು ಗುಹೆ ಒಳಗೆ ಕರ್ಕೊಂಡು ಹೋಗ್ತದೆ. ಆ ಗುಹೆಯಲ್ಲಿ ಪರಶುರಾಮರ ಗುಹೆ. ಮುಂದಕ್ಕೆ ಹೋದಾಗ ಪರಶುರಾಮರು ಅಲ್ಲಿ ಕಾಣಿಸುತ್ತಾರೆ. ಪರಶುರಾಮ ದೇವರು ಹೀಗೆ ನಾನು ಬಂದೆ ಅಂತ ಅವ್ರು ಹೇಳಿದಾಗ, ಆಗ ನೀನು ನನ್ನನ್ನು ಕಂಡದ್ರಿಂದ ನಿಮಗೆ ಮುಂದಕ್ಕೆ ಒಳ್ಳೆಯದಾಗ್ತದೆ ಎಂಬುದಾಗಿ ಸುವರ್ಣಮಯವಾಗಿರತಕ್ಕಂತಹ ನೇಗಿಲನ್ನು ಕೊಟ್ಟು ಅವ್ರು ಕಳಿಸ್ತಾರೆ. ಮರು ದಿವಸ ವಿಪ್ರೋತ್ತಮರು ಮನೆಗೆ ಬರ್ತಾರೆ ಅಲ್ವಾ. ಭಾಳ ಆ ಕಾಲದಲ್ಲಿ ಕಷ್ಟಕಾಲದ ಜೀವನ, ಅವರ ಜೀವನವು ದಿನೇ ದಿನ ಅಭಿವೃದ್ಧಿಯಾಗಿ ಒಳ್ಳೆಯ ಬಂಗಾರದ ಬಟ್ಟಲಲ್ಲಿ ಉಣ್ಣುವಾಗ ಆಗ್ತದೆ. ಅಂತ ಇಷ್ಟೆಲ್ಲ ಸಂಪತ್ತು ಬರುವಾಗ ಅವರಿಗೆ ಏನೊಂದು ಹೇಳಿದರೆ ಏನು ಅಂತ ಅವರ ತನ್ನ ಪತ್ನಿಯ ಮೂಲಕ ಪರಶುರಾಮರನ್ನು ನೋಡಿದ ಕಥೆಯನ್ನು ಹೇಳ್ತಾರೆ. ಮರು ದಿವಸ ಅವರು ಏನಿಗೆ ಒಂದು ಅನುಗ್ರಹವಾಗಿರತಕ್ಕಂಥ ಆ ಸುವರ್ಣಮಯವಾಗಿರ್ತಕ್ಕಂಥ ನೇಗಿಲುಂಟು, ಅದು ಒಂದು ಬಾವಿಗೆ ಹೋಗಿ ಬಿದ್ದಿರ್ತದೆ. ಇವರ ಜೀವನವೂ ಕೂಡ ಅಲ್ಲಿಗೆ ಅಂತ್ಯ ಆಗ್ತದೆ. ಅಂದರೆ ಅದೆಲ್ಲ ಒಂಥರ ಅಂದರೆ ಇವಾಗ ನಾವು ಅಂತೀವಿ ಎಷ್ಟೋ ಸೂಪರ್ಸ್ಟಿಷಿಯಸ್ ಅಂತ ಅಂದ್ಬಿಡ್ತಾರೆ, ಬಟ್ ಅದಲ್ಲ, ಏನೋ ಒಂದು ಅದಕ್ಕೆ ಒಂದು ಸಂಕೇತ ಇರುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಏನು ನಡಿಬೇಕು ಅಂದ್ರೂ ದೈವ ಕೃಪೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತೀವಿ. ಸೊ ಏನೋ ಒಂದು ಸಂಕೇತ ಇರುತ್ತೆ. ಅಂದರೆ ಅವರಿಗೆ ಅಷ್ಟು ಲಭ್ಯ ಸಂಪತ್ತನ್ನು ಅನುಭವಿಸೋ ಭಾಗ್ಯ ಅಲ್ಲ, ಮುಂದಕ್ಕಿಲ್ಲ ಅಂತ ಅಲ್ವಾ. ಪರಶುರಾಮ ಅಷ್ಟು ಅನುಗ್ರಹ ಮಾಡಿ, ಅಂದರೆ ಅಲ್ಲಿಗೆ ಹೋಗಿ ಅವರನ್ನು ಕಂಡದ ಕಷ್ಟ ಅನುಗ್ರಹ ಮಾಡಿದ್ದಾರೆ. ಕೃಷ್ಣನ ಕಂಡ ಹಾಗೆ ಅಲ್ವಾ, ಕಾಣುವ ಭಾಗ್ಯ ಮಾತ್ರ, ಅದಕ್ಕೂ ವಿಶೇಷ ದೃಷ್ಟಿಯನ್ನು ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿನ ವಿಶೇಷವಾದಂಥ ಸೇವೆಗಳ ಬಗ್ಗೆ ತಾವು ತಿಳಿಸ್ಬೋದಾ? ದೈನಂದಿನವಾಗಿ ಇಲ್ಲಿ ಕಾರ್ತಿಕ ಪೂಜೆ, ದೇವಿಗೆ ಕುಂಕುಮ ವಿಶೇಷ, ಕುಂಕುಮಾರ್ಚನೆ, ದೇವರಿಗೆ ಅಲಂಕಾರ ವಿಶೇಷ, ದುರ್ಗೆ ಆದ್ದರಿಂದ ಹೂವಿನ ಪೂಜೆ, ಹೂವಿನ ಅಲಂಕಾರದಿಂದ ಅದು ದುರ್ಗಾ ಪೂಜೆ, ದುರ್ಗೆಗೆ ವಿಶೇಷವಾಗಿ ಹೇಳುವಂಥದ್ದು. ಇದು ದೈನಂದಿನವಾಗಿ ನಡೆತಕ್ಕಂಥ ವಿಶೇಷವಾಗಿರತಕ್ಕಂಥ ಸೇವೆಗಳು. ಮತ್ತು ವಿಶೇಷವಾಗಿ ಇಲ್ಲಿ ದುರ್ಗೆ ಆದರೆ ದುರ್ಗಾ ಹೋಮ, ಚಂಡಿಕಾಯಾಗ ನಡೀತಾ ಇರ್ತದೆ, ಭಕ್ತರ ವಿಶೇಷ ಸೇವೆಯಾಗಿ ನಡೀತಾ ಇರ್ತದೆ. ಮತ್ತು ಕೆಲವೊಂದು ವಿಶೇಷ ಸೇವೆಗಳು ಅಂದರೆ ಏನು ಹೇಳಿದರೆ, ಮದುವೆ ಆಯಿತು, ಆ ದಂಪತಿಗಳಿಗೆ ಮಕ್ಕಳಾಗಲಿ ಸುಮಾರು ಸಮಯ ಹೋಯಿತು, ಆವಾಗ ಬೆಳ್ಳಿಯ ತೊಟ್ಟಿಲು ಮತ್ತು ಮಗು ಒಂದು ರೂಪವನ್ನು ಬೆಳ್ಳಿಯಲ್ಲಿ ಮಾಡಿ ದೇವರಿಗೆ ಅದನ್ನು ಕಾಣಿಕೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಂತತಿಯಾದ್ದು ನಮಗೆ ಒಂದು ವೇದ್ಯ ವಿಚಾರ, ತಿಳಿದ ವಿಚಾರ. ಮತ್ತು ಹಿಂದೆ ಉಬ್ಬಸ ಕಾಯಿಲೆ ಜಾಸ್ತಿ, ಈಗೆಲ್ಲ ಕಡಿಮೆ ಆಗಿ ಕ್ಷಯ ರೋಗಗಳೆಲ್ಲ, ಅದಕ್ಕೆ ಹಗ್ಗ, ಹುರಿ ಹಗ್ಗ ಅಂತ ಸಿಗ್ತದೆ, ಅದರ ಕಟ್ಟು ಸಿಗ್ತದೆ, ರಥ ಕಟ್ಟಲಿಕ್ಕೆ ಎಲ್ಲ ಆಗ್ತದೆ. ಅದನ್ನು ತಂದು ಹಾಕು ಹಿಂದಿನ ಕಾಲದಲ್ಲಿ. ಅಂದರೆ ಅದು ಹೆಂಗೆ ಸುಮ್ಮನೆ ತಂದು ಇಡೋದ? ಅದನ್ನು ಮಾಡಿದರೆ ಈ ಕ್ಷೇತ್ರದಲ್ಲಿ ಒಳ್ಳೆಯದಾಗುತ್ತೆ ಎಂಬುದು ಪ್ರತೀತಿ. ಅದು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ನಡೆಯತಕ್ಕಂಥದ್ದು ಅಲ್ವಾ. ಭಾರ್ಗವರು ಇಲ್ಲಿ ದೇವರ ಪ್ರತಿಷ್ಠೆ ಮಾಡಿದ್ದು. ಭಾರ್ಗವರ ತಂದೆ ಜಮದಗ್ನಿ ಋಷಿಗಳು, ಜಮದಗ್ನಿ ಗೋತ್ರದವರಿಗೆ ಪ್ರಧಾನವಾಗಿ ಇಲ್ಲಿ ಕುಲದೇವರಾಗಿ ಆರಾಧನೆ ಮಾಡ್ತಾರೆ. ಅದೊಂದು ಕ್ಷೇತ್ರದ ವಿಶೇಷ. ಇಲ್ಲಿ ಒಂದು ಪ್ರತೀತಿ ಇದೆ, ಈ ಒಂದು ಕ್ಷೇತ್ರಗಳನ್ನ ದರ್ಶನ ಮಾಡಿದ್ರೆ ಇಡೀ ಭೂಮಂಡಲವನ್ನೇ ಪ್ರದಕ್ಷಿಣೆ ಮಾಡೋಷ್ಟು ಪುಣ್ಯ ಸಿಗುತ್ತೆ ಅಂತ. ಆ ಕ್ಷೇತ್ರಗಳು ಯಾವುವು? ಉಡುಪಿಯ ಕೃಷ್ಣನ ದರ್ಶನ, ದುರ್ಗಾದೇವಿಯ ಸಂದರ್ಶನ, ಆಚಾರ್ಯಮಧ್ವರ ಪಾದಗಳ ದರ್ಶನ. ಇದನ್ನು ನಾವು ಮಾಡಿದರೆ ಭೂಮಂಡಲ ಪ್ರದಕ್ಷಿಣೆ ಬಂದಂಥ ಫಲ ಉಂಟು ಅಂತ. ಪರಶುರಾಮ ದೇವರಿಂದ ನಿರ್ಮಿತವಾದಂತಹ ಪರಶು, ಧನುರು, ಬಾಣ, ಗದಾ ಎಂಬಂಥ 4 ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಾಖ್ಯವೆಂಬ ಚತುರ್ವಿಧ ಪುಣ್ಯ ಪುರುಷಾರ್ಥಗಳು ಪ್ರಾಪ್ತಿಯಾಗ್ತದೆ. ಉಡುಪಿ, ದುರ್ಗಾದೇವಿ, ಆಚಾರ್ಯಮಧ್ವರು, ಪಾಜಕ, ಇದು 3ಕ್ಕೂ ವಿಶೇಷವಾಗಿ ಮಹತ್ವ ಉಂಟು ಎಂಬುದಾಗಿ ತಿಳಿಸಿಕೊಡತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇದಾಗಿದೆ ಎಂಬುದಾಗಿ ತಿಳಿಸ್ಬೋದು.
ಇಷ್ಟೊತ್ತು ತಾವು ತುಂಬ ವಿಸ್ತಾರವಾಗಿ ಈ ಕ್ಷೇತ್ರದ ಮಹಿಮೆ ಬಗ್ಗೆ ತಿಳಿಸ್ಕೊಟ್ರಿ. ಆ ದುರ್ಗಾದೇವಿ ಹಾಗೂ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ. ಸರ್ವೇ ಸುಖನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ಭವೇತ್. ಇಲ್ಲಿ ಬರ್ತಕ್ಕ ಎಲ್ಲ ಭಕ್ತರಿಗೂ ಕೂಡ ತಾಯಿ ದುರ್ಗೆ ಸನ್ಮಂಗಲ ಅನುಗ್ರಹ ಮಾಡಲಿ ಅಂತ ತಾಯಿ ದುರ್ಗೆಯಲ್ಲಿ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಶುಭಮಸ್ತು ನಿತ್ಯ. ಈ ಕ್ಷೇತ್ರವನ್ನು ಕುಂಜಾರುಗಿರಿ ಅಥವಾ ದುರ್ಗಾದೇವಿ ಬೆಟ್ಟ ಮತ್ತು ವಿಮಾನಗಿರಿ ಅಂತಲೂ ಕರೀತಾರೆ. ಈ ಪರಮಾತ್ಮನ ಬಗ್ಗೆ ಅನೇಕ ಕಾಲಗಳಿಂದಲೂ ಜಿಜ್ಞಾಸೆ ಇದ್ದೇ ಇದ್ದಿತ್ತೆ. ದೇವರೆಂಬುದೇನು ಕಗ್ಗತ್ತಲೆಯ ಗಂಟೆ. ಇದರ ಬಗ್ಗೆ ಅನೇಕ ಕಾಲದಿಂದಲೂ ಚರ್ಚೆಗಳಾಗ್ತಾನೇ ಇವೆ. ಡಿ ವಿ ಜಿಯವರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ನಂಬದಿದ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೋಂ ನಂಬದಿರುವ ಇಬ್ಬಂದಿ ನೀನು, ಕಂಬದಿಂದಿನೋ ಬಿಂಬದಿಂದಿನೋ ಮೋಕ್ಷ ಅವರಿಂಗಾಯಿತು, ಸಿಂಬಳದ ನೊಣ ನೀನು ಮಂಕುತಿಮ್ಮ. ಅರ್ಥಾತ್ ಈ ಜಿಜ್ಞಾಸೆ ಕೆಲವರು ನಾಸ್ತಿಕರು, ಇನ್ನು ಕೆಲವರು ಆಸ್ತಿಕರು. ಇದು ಬಹಳ ಕಾಲಗಳಿಂದಲೂ ಬಂದಿದ್ದೆ. ಎಡಪಂಕ್ತಿ ಬಲಪಂಕ್ತಿ ಇದ್ದ ಹಾಗೆ ಕೆಲವರು ದೇವರನ್ನು ನಂಬ್ತಾರೆ, ಕೆಲವರು ದೇವರನ್ನು ನಂಬಲ್ಲ. ಆ ರೀತಿಯಾಗಿ ಈ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನಂಬದಿದ್ದನು ತಂದೆ ಅಂದರೆ ಹಿರಣ್ಯಕಶಿಪು ಆ ಹರಿಯನ್ನು ನಂಬಲಿಲ್ಲ, ಆದರೆ ಅವನ ಮಗ ಪ್ರಹ್ಲಾದ ಆ ಹರಿಯನ್ನು ನಂಬಿದ. ಆದರೆ ಇಬ್ಬರಿಗೂ ಮೋಕ್ಷ ಸಿಕ್ತು, ಕಂಬದಿಂದ ಬಿಂಬದಿಂದ. ಹಾಗೆ ನಾವು ಎರಡನ್ನೂ ಕನ್ಫ್ಯೂಸ್ ಮಾಡಿಕೊಂಡು ಪರಮಾತ್ಮ ಇದಾನೋ ಇಲ್ವೋ ಇದಾನೋ ಇಲ್ವೋ ಅಂತ ಅತಂತ್ರವಾಗಿ ನಾವು ಬದುಕನ್ನು ಸಾಗಿಸ್ತೀವಿ. ಅದಕ್ಕೆ ಸಿಂಬಳದ ನೊಣ ನೀನು ಮಂಕುತಿಮ್ಮ, ಇಲ್ಲ ನಂಬು ಇಲ್ಲ ನಂಬಬೇಡ, ಎರಡರಲ್ಲಿ ಒಂದು ನೀನು ಕಾಣುವ ಆ ಪರಮಾತ್ಮನನ್ನು, ಆಗ ನಿನಗೆ ಸ್ವರೂಪ ಗೊತ್ತಾಗುತ್ತೆ. ಆ ರೀತಿಯಾಗಿ ಅಂತ ಉದಾಹರಣೆ ಕೊಡ್ತಾರೆ. ದೇವರು ಖಂಡಿತವಾಗಲೂ ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಆ ಪರಮಾತ್ಮ ಬೇರೆ ಬೇರೆ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ. ಉದಾಹರಣೆಗೆ ನಾವು ಹಾಲನ್ನು ತೆಗೆದುಕೊಂಡು ಹಾಲನ್ನು ಹೆಪ್ಪಾಕಿದಾಗ ಅದು ಮೊಸರಾಗತ್ತೆ. ಹೇಗೆ ಪರಿವರ್ತನೆ ಆಗುತ್ತೆ? ಮತ್ತು ಆ ಮೊಸರಿನಿಂದ ನಾವು ಬೆಣ್ಣೆಯನ್ನು ಮಾಡ್ತೇವೆ, ಆ ಬೆಣ್ಣೆಯಿಂದ ತುಪ್ಪವನ್ನು ಮಾಡ್ತೇವೆ. ಈ ಪರಿವರ್ತನೆಗಳು ಹೇಗೆ ಸಾಧ್ಯ? ಆ ಪರಮಾತ್ಮ ನಮ್ಮಲ್ಲಿ ಆ ರೀತಿಯಾಗಿ ಕಾಣಿಸ್ಕೊಳ್ತಾನೆ. ಈ ಪರಿವರ್ತನೆಯೇ ಆ ಪರಮಾತ್ಮನ ಸ್ವರೂಪ. ಈ ಪ್ರಕೃತಿಯಲ್ಲಿ ನಾವು ಹೂವು, ಹಣ್ಣು, ಹೀಗೆ ಅನೇಕ ವೈವಿಧ್ಯಗಳ ರೂಪಗಳನ್ನು ನಾವು ನೋಡ್ಬೋದು. ಹಾಗೆ ಅನೇಕರ ಅಭಿಪ್ರಾಯವಾದ ದೈವ ಎಲ್ಲೆಲ್ಲಿ ಹೇಗೆ ಕಾಣ್ತೀವಿ ಅನ್ನೋದು ಒಂದು ದೊಡ್ಡ ಜಿಜ್ಞಾಸೆ. ಆದರೂ ನಾವು ಈ ಒಂದು ಪರಮಾತ್ಮನನ್ನು ನಂಬಲೇಬೇಕು. ಏಕೆಂದರೆ ಪುರಂದರದಾಸರು ಅವರು ವ್ಯಾಪಾರಿಗಳಾಗಿದ್ದಾಗ ಕೊನೆಗೆ ಅವರಿಗೆ ಒಂದು ದಿನ ಪರೋಕ್ಷವಾಗಿ ಅವರಿಗೆ ಜ್ಞಾನೋದಯವಾಯಿತು. ಆಗ ಅವರು ನಿಜವಾದ ಪರಮಾತ್ಮನನ್ನು ಕಂಡುಕೊಂಡರು. ಒಬ್ಬ ದೊಡ್ಡ ವ್ಯಾಪಾರಿ, ನವರತ್ನದ ವ್ಯಾಪಾರಿಗಳಾಗಿ ಅಷ್ಟು ಅವರ ಆಸ್ತಿಯನ್ನು ಬೀದಿಯಲ್ಲಿ ಹಾಕಿ ಒಂದು ಚಿಟಿಕೆಯನ್ನು ಹಿಡ್ಕೊಂಡು ತಂಬೂರಿಯನ್ನು ಮೀಟ್ತಾ ಅನೇಕ ಸಾವಿರಾರು ಕೃತಿಗಳನ್ನು ಆ ಪರಮಾತ್ಮನ ಬಗ್ಗೆ ಬರೀತಾ ಅವರು ದೇಶಾಂತರ ಸುತ್ತಿ ಆ ಪರಮಾತ್ಮನನ್ನು ಒಲಿಸ್ಕೊಂಡ್ರು. ಅವರಿಗೆ ಆ ರೀತಿಯಾಗಿ ಪರಮಾತ್ಮ ಕಂಡ. ಹಾಗೆ ಒಂದೇ ಗಗನವ ಕಾಣು ತೊಂದೆ ನೆಲವನ್ನು ತುಳಿ, ತೊಂದೆ ಧಾನ್ಯವನ್ನು ಉಣ್ಣು, ತೊಂದೆ ನೀರು ಕುಡಿದು, ಒಂದೇ ಗಾಳಿಯನ್ನು ಸಿಲ್ವ, ಈ ನರಜಾತಿಯೊಳೆಂತು ಬಂದುದಿ ವೈಷಮ್ಯ ಮಂಕುತಿಮ್ಮ. ಆದರೂ ಇವತ್ತಿಗೂ ಜಿಜ್ಞಾಸೆಗೆ. ಈ ಮನುಷ್ಯರಲ್ಲಿ ಈ ಪಂಚಭೂತಗಳ ಕೆಳಗಡೆ ನಾವು ವಾಸ ಮಾಡ್ತಾ ಇದ್ದರೂ ಈ ಪಂಚೇಂದ್ರಿಯಗಳನ್ನು ನಿಗ್ರಹಿಸುವಲ್ಲಿ ನಾವು ವಿಫಲರಾಗಿದ್ದೇವೆ.
ಆ ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡಿ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ನಮ್ಮನ್ನು ಈ ಲೋಕಕ್ಕೆ ಕಳಿಸ್ದ. ಆದರೆ ಆ ಡ್ರೈವಿಂಗ್ ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ, ನಮ್ಮ ಜೀವನ ಹೇಗೆ ರೂಪಿಸ್ಕೋಬೋದು ಅಂತ. ಹಾಗೆ ಪರಮಾತ್ಮ ನಮಗೆ ಪರೋಕ್ಷವಾಗಿ ಯಾವಾಗಲೂ ಕಾಣಿಸ್ಕೊಳ್ತಾನೆ. ಆದರೆ ನೋಡುವ ಒಂದು ರೀತಿ ನಿಮ್ಮ ಮನಸ್ಸಿನಿಂದ ಉದ್ಭವವಾಗ ಆಗಬೇಕು. ಆಗ ನಿಮಗೆ ಆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ. ತಾವೆಲ್ಲರೂ ಕೂಡ ತಪ್ಪದೆ ಕುಂಜಾರುಗಿರಿ ಕ್ಷೇತ್ರಕ್ಕೆ ಬನ್ನಿ ಹಾಗೂ ಈ ದೇವಿಯ ದರ್ಶನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೂರಿ ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವನಿರ್ಮಿತಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.